ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ತೇಜಸ್ವಿನಿ, ಕನ್ಸಲ್ಟೆಂಟ್ ಗೈನಕಾಲಜಿಸ್ಟ್ ಅಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಅಟ್ ಸಿಗ್ಮಾ ಹಾಸ್ಪಿಟಲ್. PCOS ಅಂತ ಬಹಳಷ್ಟು ಕೇಳಿರ್ತೀರಾ. ಅದ್ರ ಬಗ್ಗೆ ನಿಮ್ಗೆ ಗೊತ್ತಿರೋ ಮಾಹಿತಿಯಲ್ಲಿ ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ಇವತ್ತು ತಿಳ್ಕೊಳ್ಳೋಣ. ಸೊ PCOS ಇದ್ರೆ ಮಕ್ಕಳಾಗಲ್ಲ ಅನ್ನೋದು ಒಂದು ದೊಡ್ಡ ಕಾನ್ಸೆಪ್ಟ್ ಇದೆ. ವೆಲ್, ದಟ್ ಇಸ್ ಅಬ್ಸಲ್ಯೂಟ್ಲಿ ರಾಂಗ್. PCOS ಇದ್ದವರು ಬಹಳಷ್ಟು ಜನ ನಾರ್ಮಲ್ ಆಗಿ ಕನ್ಸೀವ್ ಆಗಬಹುದು ಟ್ರೀಟ್ಮೆಂಟ್ ಮತ್ತೆ ಸರಿಯಾದ ಲೈಫ್ ಸ್ಟೈಲ್ ಮೂಲಕ. ದಪ್ಪ ಇರೋರಲ್ಲಿ ಮಾತ್ರ PCOS ಬರುತ್ತೆ. ಇಟ್ಸ್ ದ ಸೆಕೆಂಡ್ ಬಿಗ್ಗೆಸ್ಟ್ ಮಿಸ್ಕನ್ಸೆಪ್ಷನ್. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಲೀನ್ PCOS. ಸಣ್ಣಗಿರೋರಲ್ಲೂ PCOS ಬರಬಹುದು. ಇಟ್ಸ್ ಬೇಸಿಕಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂಡ್ ಲೈಫ್ ಸ್ಟೈಲ್ ಡಿಸಾರ್ಡರ್. ಮೂರನೇದು ಬಂದ್ಬಿಟ್ಟು PCOS ಇದ್ರೆ ಇರೆಗ್ಯುಲರ್ ಸೈಕಲ್ಸ್ ಇದ್ರೆ ಅದು PCOS ಅಂತ. ಅದು ಖಂಡಿತ ಸುಳ್ಳು. PCOS ಡಯಾಗ್ನೋಸ್ ಮಾಡಬೇಕಾದ್ರೆ ನಮಗೆ 3 ಕ್ರೈಟೀರಿಯಾ ಇರುತ್ತೆ. ಒಂದು ಅಲ್ಟ್ರಾಸೌಂಡ್ ಕ್ರೈಟೀರಿಯಾ, ಒಂದು ಎಕ್ಸೆಸಿವ್ ಮೇಲ್ ಹಾರ್ಮೋನ್ ಸೈನ್ಸ್ ಅಂಡ್ ಸಿಂಪ್ಟಮ್ಸ್, ಮೂರನೇದು ಇರೆಗ್ಯುಲರ್ ಸೈಕಲ್ಸ್. ಇರೆಗ್ಯುಲರ್ ಸೈಕಲ್ಸ್ ಇದ್ರೆ ಏನ್ ಅದಕ್ಕೆ ಸರಿಯಾದ ಕಾರಣ ಅಂತ ಕಂಡುಹಿಡಿಬೇಕು. PCOS ಇಸ್ ನಾಟ್ ದ ಆನ್ಸರ್. ಕೆಲವೊಂದ್ಸಲ ಥೈರಾಯ್ಡ್ ಸಮಸ್ಯೆ ಇದ್ರೆ ಅಥವಾ ಎಕ್ಸೆಸಿವ್ ಎಕ್ಸರ್ಸೈಸ್ ಮಾಡಿದ್ರೆ, ಡ್ರಾಸ್ಟಿಕ್ ಡಯಟಿಂಗ್, ವೆಯ್ಟ್ ಲಾಸ್ ಆಗಿದ್ರು ಕೂಡ ಇರೆಗ್ಯುಲರ್ ಸೈಕಲ್ಸ್ ಆಗುತ್ತೆ. ಫೋರ್ತ್ ಮಿತ್ ಏನಂತ ಅಂದ್ರೆ PCOS ಇದ್ರೆ ನಾವು ಲೈಫ್ ಲಾಂಗ್ ಟ್ರೀಟ್ಮೆಂಟ್ ತಗೊಳ್ಬೇಕು, ಬರ್ತ್ ಕಂಟ್ರೋಲ್ ಪಿಲ್ಸ್ ತಗೊಳ್ಳೇಬೇಕು. ದಿಸ್ ಇಸ್ ಅಗೇನ್ ಅ ರಾಂಗ್ ಕಾನ್ಸೆಪ್ಟ್. PCOS ಈಸ್ ಅ ಲೈಫ್ ಸ್ಟೈಲ್ ಡಿಸೀಸ್. ಸೊ ಎಲ್ಲರಿಗೂ ಹಾರ್ಮೋನ್ ಬರ್ತ್ ಕಂಟ್ರೋಲ್ ಪಿಲ್ಸ್ ಬೇಕಾಗಲ್ಲ. ಅದನ್ನ ಲೈಫ್ ಸ್ಟೈಲ್ ಚೇಂಜಸ್ ಇಂದ ಆ ಡಿಸೀಸ್ ನ ಖಂಡಿತವಾಗ್ಲೂ ಕಂಟ್ರೋಲ್ ಮಾಡ್ಕೊಬಹುದು. ನೆಕ್ಸ್ಟ್, ನನಗೆ ಮಕ್ಕಳು ಪ್ಲಾನ್ ಇಲ್ಲ, ಪ್ರೆಗ್ನೆನ್ಸಿ ಪ್ಲಾನ್ ಇಲ್ಲ, ಅದ್ಬಿಟ್ಟು ನನಗೆ 2 ಮಕ್ಕಳು ಇದ್ದಾರೆ, ಆಲ್ರೆಡಿ ಫ್ಯಾಮಿಲಿ ಕಂಪ್ಲೀಟ್ ಆಗಿದೆ, ಸೊ ನಾನು PCOSಗೆ ಟ್ರೀಟ್ಮೆಂಟ್ ತಗೊಳ್ಳೋದು ಬೇಡ ಅಂತ ಅನ್ಕೊಂಡಿರ್ತೀರ. ಅಗೇನ್ ಇಟ್ಸ್ ಅ ರಾಂಗ್ ಕಾನ್ಸೆಪ್ಟ್. PCOS ಇದ್ರೆ ನಮ್ಗೆ ಸ್ಟಡೀಸ್ ಹೇಳೋದ್ ಮೂಲಕ ಲಾಂಗ್ ಟರ್ಮ್ ಇಫೆಕ್ಟ್ ಇರುತ್ತೆ. ಅಂದ್ರೆ ನಿಮ್ಗೆ ಡಯಾಬಿಟೀಸ್ ಬರೋದಾಗ್ಲಿ, ಹೈಪರ್ ಟೆನ್ಷನ್ ಬರೋದಾಗ್ಲಿ, ಅಥವಾ ಒಂದಿನ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ಗೂ ಒಂದು ರಿಸ್ಕ್ ಫ್ಯಾಕ್ಟರ್ ಇರುತ್ತೆ. ಸೊ PCOS ನ ಕರೆಕ್ಟ್ ಆಗಿ ಡಯಾಗ್ನೋಸ್ ಮಾಡಿಸ್ಕೊಂಡು ಅದಕ್ಕೆ ಬೇಕಾದ ಟ್ರೀಟ್ಮೆಂಟ್ ಅಂಡ್ ಲೈಫ್ ಸ್ಟೈಲ್ ಚೇಂಜಸ್ ತಗೊಳಕ್ಕೆ ನಿಮ್ಮ ಗೈನಕಾಲಜಿಸ್ಟ್ ನ ಕನ್ಸಲ್ಟ್ ಮಾಡಿ.